ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಪತ್ನಿಯರಿಗೆ ಜೀವನಾಂಶ ಕೇಳುವ ಹಕ್ಕು ಇದೆ. ಆದರೆ ಇಂತಹ ಪತ್ನಿಯರಿಗೆ ಜೀವನಾಂಶ ಕೇಳುವ ಹಕ್ಕೇ ಇರುವುದಿಲ್ಲ ಅಂತ ಹೇಳಿ ಸರ್ವೋಚ್ಚ ನ್ಯಾಯಾಲಯ ತೀರ್ಪನ್ನು ಕೊಟ್ಟಿದೆ. ಎಂತಹ ಹೆಂಡತಿಯರು ಅಂತ ಹೇಳಿದರೆ, ಎಂತಹ ಪತ್ನಿಯರಿಗೆ ಅಂದರೆ ಕೆಲಸ ಮಾಡುತ್ತಿರುವಂತಹ, ದುಡಿಮೆ ಮಾಡುತ್ತಿರುವಂತಹ, ಈಕ್ವಲ್ ಗ್ರ್ಯಾಜುಯೇಟ್ ಆಗಿರ್ತಕ್ಕಂತಹ ಅಥವಾ ಓದಿರ್ತಕ್ಕಂತಹ ಮಹಿಳೆಯರು, ತಮ್ಮ ಜೀವನವನ್ನು ತಾವೇ ನಡೆಸಿಕೊಳ್ಳಲು ಶಕ್ತಿ ಇರುವಂತಹ ಮಹಿಳೆಯರಿಗೆ ಜೀವನಾಂಶವನ್ನು ನೀಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ತೀರ್ಪನ್ನು ನೀಡಿದೆ. ಮತ್ತು ಜೀವನಾಂಶ ಎಂಬುವುದು ಒಂದು ವ್ಯಕ್ತಿಯ ಮೂಲಭೂತ ಅವಶ್ಯಕತೆಗಳನ್ನು ಈಡೇರಿಸಿಕೊಳ್ಳಲಿಕ್ಕೆ ಇರುವಂತಹ ಒಂದು ವ್ಯವಸ್ಥೆಯೇ ಹೊರತು ಶ್ರೀಮಂತ ಗಂಡನನ್ನು ವರಿಸಿದ ತಕ್ಷಣವೇ ಆತನ ಒಂದು ಕೋಟ್ಯಾಂತರ ರೂಪಾಯಿ ಆಸ್ತಿಯಲ್ಲಿ ಪಾಲುಗಳನ್ನು ಕೇಳುವಂಥದ್ದು, ಲಕ್ಷಾಂತರ ರೂಪಾಯಿ ಜೀವನಾಂಶವನ್ನು ಕೇಳುವಂಥದ್ದು, ಹಣ ಸುಲಿಗೆ ಮಾಡುವ ರೀತಿಯಲ್ಲಿ ಕೇಳುವಂಥದ್ದು, ಸಂಸಾರವೇ ಮಾಡದೇ ಇರುವಂಥದ್ದು, ಒಂದು ವಾರ, 15 ದಿವಸ, 1 ತಿಂಗಳು, 2 ತಿಂಗಳು ಸಂಸಾರಗಳು ಇತ್ಕೊಂಡು ಲಕ್ಷಾನುಗಟ್ಟಲೆ ಹಣ ಸುಲಿಗೆ ಮಾಡುವಂಥದ್ದು, ಇದು ಎಲ್ಲವೂ ಕೂಡ ತಪ್ಪು ಅಂತ ಹೇಳಿ ಸರ್ವೋಚ್ಚ ನ್ಯಾಯಾಲಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ ಕೂಡ. ಈ ಒಂದು ಮಾಹಿತಿಯು ನಿಮಗೆ ಇಷ್ಟ ಆಗಿದ್ದೆ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಇತರರಿಗೂ ಕೂಡ ಶೇರ್ ಮಾಡಿ, ಮರೆಯದ ಹಾಗೆ ಕಾಮೆಂಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.